ಪಾರು, ನಾನೀಗ ತುಂಬಾ ತೊಂದರೆ ಸಿಗಾಕೊಂಡ್ಬಿಟ್ಟಿದೀನಿ. ನನ್ನನ್ನ ನೀನೇ ಪಾರ್ ಮಾಡ್ಬೇಕು. ಹೌದಮ್ಮ ಪಾರು, ನನ್ನ ಮಗಳು ನಿದ್ದೆ ಮಾಡೇ 3 ದಿನ ಆಯ್ತು. ಬಟ್ಟೆ ಇಡೋರೇ ಬೇಕು. ಸೊಳ್ಳೆ ಕಾಟಕ್ಕಲ್ಲಮ್ಮ, ರೌಡಿಗಳ ಕಾಟಕ್ಕೆ. ರೌಡಿ ಕಾಟನಾ? ಸರ್, ನಿಮ್ಗೆ ಏನೇ ತೊಂದರೆ ಇದ್ರು ಹೇಳಿ, ನನ್ನ ದಾರಿ ದೀಪ ನಿಮ್ಗೆ ದಾರಿ ತೋರಿಸ್ತಾನೆ. ಹೌದು ಸರ್, ನಾನು ಯಾರು ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದನ ತಿರುಗುತ್ತೆ. ಆಪಲೆ ಇದು ರೌಡಿಗಳ ಕೇಸಪ್ಪ, ಕೋರ್ಟ್ ಕೇಸ್ ಅಲ್ಲ. ಕಾಲಿಟ್ರೆ ತಲೆನೇ ತೆಗಿತಾನೆ. ನನ್ನ ಮಗಳು ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬರ್ತಿರ್ಬೇಕಾದ್ರೆ, ಹುಡುಗಿ ಆವಾಗ್ಲಿಂದ ಮಾತಾಡ್ತಾ ಇದೀನಿ, ಏನಾದ್ರು ಮಾತಾಡೋ. ನೋಡು, ಈ ತರ ಎಲ್ಲ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ತಪ್ಕೋತೀಯಾ? ಕಿರ್ಚ್ ಬಿಡ್ತೀನಿ. ನೀನಂತ ಕಿರ್ಚ ಹುಡುಗಿ ಪರಿಚಯ ಹುಡುಗಿ ನಾನು ಎಷ್ಟು ಜನ ನೋಡಿಲ್ಲ. ಪೊಲೀಸ್ನವನ್ನ ಕರ್ಸ್ಬೇಕಾಗತ್ತೆ. ಪೊಲೀಸ್ ಅವ್ರು ಬರ್ತಾರೆ, ನನ್ ಮುಖ ನೋಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರಪ್ಪ. ಇವೆಲ್ಲ ಟೆನ್ಷನ್ ತಗೋಬೇಡ, ಬಾ ಆರಾಮಾಗಿ ಕಾಫಿ ಕುಡಿಯೋಣ. ಏನಾಯ್ತು ಅಂತ ಕೇಳಿ. ಹೇಳಿ ಸರ್, ನಿಮ್ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಯಾಕೋ ಹಿಂಜರ್ದೆ. ಈ ರೌಡಿ ಕೈಲೇ ಓಡಿಸ್ಬೇಕು ಅಂತ ಟ್ರೈ ಮಾಡಿದೆ. ಅಲ್ಲಿ ನೋಡು, ಅಲ್ಲಿ ಬರ್ತಾನಲ್ಲ, ಅವನೇ ರೌಡಿ ರಾಮ. ಇವನು ಚಿಲ್ಡ್ರೆ ರೌಡಿ, ಹಳೆ ನಾಕಣಿ. ಇವನಿಗೋಗಿ ಹೆದರ್ಕೊಂಡಿರಲ್ರಿ. ಅವನಿಗೆ 4 ಕಾಣಿ ತರ ಇರ್ಬೋದಪ್ಪ, ನನಗೆ 1 ಲಕ್ಷ ರೂಪಾಯಿ ತರ ಕಾಣ್ತಾವನೆ. ನಿಂತ್ಕೋ. ನಿಂಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ದಿನ ಇದೇ ಆಗೋಯ್ತಲ್ಲ ನಿಂದು. ಅಡ್ಡಾದಲ್ಲಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಿನ್ಗೋಸ್ಕರ ಕುಡ್ದು ಹೊಟ್ಟೆ ಎಲ್ಲ ಸುಡ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಮದ್ವೆ ಆಗು, ಎಲ್ಲ ಸರಿ ಹೋಗುತ್ತೆ. ನೋಡ್ದ ನನ್ನ ಮಗಳನ್ನ ಹೇಗೆ ಅಟ್ಯಾಕ್ ಮಾಡ್ತಾನೆ ಅಂತ. ಹುಡುಗಿ ಸುಂದರವಾಗಿದ್ದಾಳೆ, ಅದಕ್ಕೆ ಅಟ್ಯಾಕ್ ಮಾಡ್ತಿದ್ದಾನೆ. ನಾನು ಹೋಗಿ ಬಿಡ್ತೀನಿ ಇರೋ. ಬಿಡ, ಇನ್ನೊಂದ್ಸಲ ಇವಳು ತಂಟೆ ಬಂದ್ಬಿಟ್ರೆ ನಿನ್ ಹೆಣ ಮುಳಿಸ್ಬಿಡ್ತೀನಿ. ಸ್ನೇಹ, ನೀನೇನು ಹೆದರ್ಕೊಂಬಿಡ, ನಾನಿದ್ದೀನಿ. ನಾನಿರುವಾಗ ನೀನ್ ಯಾಕೆ ಹೆದರ್ಕೋಬೇಕು? ಅವನ್ಕಿಂತ ದೊಡ್ಡ ರೌಡಿ ನಾನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನನ್ಗಿರೋ ಒಬ್ಳು ಮಗಳು, ಅವಳಿಗೆ ಈ ತರ ತೊಂದರೆ ಆಗ್ತಿರ್ ಹೇಗೆ? ಇವಳಿಗೆ ಮದುವೆ ಮಾಡಿ ನಾನು ಜವಾಬ್ದಾರಿ ಕಳ್ಕೊಂಡ್ರೆ ಸಾಕಪ್ಪ. ಆ ವಿಷಯ ನನಗ್ ಬಿಟ್ಬಿಡಿ. ಆಹಾ, ಎಂತ ಒಳ್ಳೆಯವನಯ್ಯ ನೀನು. ಬಂಗಾರ ಅಂತ ಹುಡುಗಿಗೆ ಹುಡುಗ ಸಿಕ್ಕಿಲ್ಲ ಅಂದ್ರೆ ನಕ್ ಬಿಡ್ತಾರೆ. ಅಯ್ಯೋ, ಇವಳಿಗೆ ಒಳ್ಳೆ ಗಂಡ ಎಲ್ಲಿ ಸಿಗ್ತಾನೆ ಹೇಳು? ಎಲ್ಲೋ ಯಾಕೆ ಸಿಗ್ಬೇಕು, ಇಲ್ಲೇ ಇದಾನಲ್ಲ. ಶಾಸ್ತ್ರಿಗಳೇ, ಇದೊಂದು ಕಿರಿಕ್ ಮದುವೆ. ನಾನು ಕಿರಿಕ್ ಶಾಸ್ತ್ರಿನೇ, ಅದಕ್ಕೆ ತಾನೇ ನಿಮ್ಮನ್ನು ಕರ್ತಿರೋದು. ಇದರಲ್ಲಿ ಸ್ವಲ್ಪ ಲಿಟಿಗೇಷನ್ ಇದೆ. ಲಿಟಿಗೇಷನ್ ಇರೋ ಎಷ್ಟೋ ಸೈಟ್ಗಳನ್ನ ತಗೊಂಡು ಮಾರೋನ್ ನಾನು. ಲಿಟಿಗೇಷನ್ ಇರೋ ಎಷ್ಟೋ ಮದುವೆಗಳನ್ನ ಹುಡುಕಿ ಮಾಡ್ತೋನ್ ನಾನು. ಲಿಟಿಗೇಷನ್ ಅಂದ್ರೆ ನನ್ಗೆ ಇಷ್ಟಾನೇ. ಆದ್ರೆ ಇಲ್ಲೊಬ್ಬ ರೌಡಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ಆ ರೌಡಿ ಮಹಾನ್ ಪ್ರಚಂಡ, ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತಾನೆ. ತಿಥಿ ಮಾಡ್ತಾನೆ, ಇಲ್ಲಿ ಇರ್ಬೇಕಾದ್ರೆ ಕೊಲೆ ಮಾಡೋನೇನೋ ಮಾಡ್ತಾನೆ. ಸಾಕಪ್ಪ ಸಾಕು. ಅವನು ಬರೀ ರೌಡಿ, ನಾನು ಜುಟ್ಟು ಹಾಕಿದ್ರೆ ರಂಗಶಾಸ್ತ್ರಿ, ಜುಟ್ಟು ತೆಗೆದ್ರೆ ದರ್ಶನ್ ಶಾಸ್ತ್ರಿ. ಶಾಸ್ತ್ರಿಗಳೇ, ಈಗ ನಾವ್ ಏನು ಮಾಡ್ಬೇಕು? ನಾಳೆ ಸ್ನೇಹಂಗೂ ಆ ರೌಡಿಗೂ ಮದ್ವೆ, ಹೋಗಿ ಮಾತುಕತೆ ಮಾಡ್ಕೊ ಬನ್ನಿ. ಏನ ತಾಳಿನ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ಯಾ? ತಾಳಿನ ಉಲ್ಟಾ ಇಟ್ಕೊಂಡ್ಬಿಟ್ರೆ ಹೆಂಡತಿ ಕಾಳಿ ಆಗ್ಬಿಡ್ತಾಳೆ. ತಾಳಿ ಉಬ್ಬಿರೋ ಕಡೆ ಮುಂದೆ ಇಟ್ಕೊಬೇಕು. ನಿನಗೆ ಗೊತ್ತಿಲ್ಲ, ನನ್ ಶಿಷ್ಯನ್ ಕೊಡು, ಕಟ್ ತೋರಿಸ್ತಾನೆ. ಗೊತ್ತಾಗ್ಬಿಡಿ, ನಾನೇ ಕಟ್ತೀನಿ. ಏನೇ ನಿಂಗೆ ಅರ್ಜೆಂಟು? ತಾಳಿ ಕೊಳೆಯ, ಇವನ್ ಕಟ್ತಾನೆ. ನೀನ್ ಕಟ್ಟಯ್ಯ, ನಿನ್ ಪಾಡಿ ನಿನ್ ಗಂಟೆ ಬರ್ತಯ್ಯ. ಮಾಂಗಲ್ಯಂ ತಂತು ನಾನೇ ನಿಲ್ಸಯ್ಯ ಗಂಟೆ. ನಿಮ್ಮಿಬ್ರದ್ದು ಮದ್ವೆ ಆಯ್ತು, ನೀವಿಬ್ರು ಇನ್ನು ಹನಿಮೂನಿಗೆ ಹೊರಡಿ. ಇವನ್ ಮದ್ವೆನ ನಾನು ಬೇರೆಯವ್ರ ಜೊತೆ ಮಾಡ್ತೀನಿ. ಲೇ ಶಾಸ್ತ್ರಿ, ನನಗೆ ಮೋಸ ಮಾಡ್ತೀನೋ? ಮದುವೆ ಮಾಡ್ತೀನಿ ಹೇಳಿ ಮಣ್ಣು ಮುಗಿಸ್ತೀಯಾ? ನೀನ್ ಸುಮ್ಮನೆ ಬಿಡಲ್ಲ ಕಣ. ಆಗಿದ್ದಾಯ್ತು, ಹೋಗ್ಲಿ ಬಿಡಯ್ಯ. ಇದನ್ನೆಲ್ಲ ರಿವರ್ಸ್ ಮಾಡಕ್ ಆಗಲ್ಲ. ಸಾಧ್ಯನಿಲ್ಲ, ಕೊಡಲ್ ಮಚ್ಚು. ನೀನ್ ಸುಮ್ಮನೆ ಬಿಡಲ್ಲ ಕಣ ಇವತ್ತು. ಓ ಹೌದಾ? ಹಾಗಾದ್ರೆ ತಾವು ಸ್ವಲ್ಪ ರೂಮಿಗೆ ಬನ್ನಿ. ಶಾಸ್ತ್ರಿ ಮುಹೂರ್ತ ಇಟ್ಮೇಲೆ ಮುಗೀತು, ಮದ್ವೆ ಆಗ್ಲೇಬೇಕು. ಶಾಸ್ತ್ರಿಗಳೇ, ನಿಮ್ಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಈಗ ಏನ್ ಕೇಳ್ತಾರೆ ನಾನು ಕೊಡ್ತೀನಿ. ಶೀತವ್ ಸಾವಿತ್ರಿ ಮೈಸೂರಿನ ಲಲಿತ್ ಮಾಲ್ ಅಲ್ಲಿ ಮದ್ವೆ ಆದ್ಮೇಲೆ ಅದನ್ನ ಕೊಡಿಸ್ತೀಯಾ? ಹೋಗ್ಲಿ, ವಿಧಾನಸೌಧದಲ್ಲಿ ಒಂದು ರೂಮ್ ಕೊಡಿಸ್ತೀಯಾ? ಅದೆಲ್ಲ ಆಗಲ್ಲ ತಾನೆ, ಸ್ವಲ್ಪ ಸುಮ್ಮನೆ ನಿಂತ್ಕೋ. ಗುಂಡಣ್ಣವ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಶಾಸ್ತ್ರಿಗಳೇ, ನಿಮ್ಮೊಂದು ಕೇಸ್ ಕೊಡ್ತೀನಿ, ಅದನ್ನ ಗೆಲ್ಸ್ಕೊಡ್ಬೇಕಾಗಿತ್ತು. ಬೀಜ ಬೇಡ ಶಾಸ್ತ್ರಿಗಳೇ, ಕೇಸ್ ಏನು ಅಂತ ಹೇಳಿ. ನಾನೀಗ ಈ ಲಿಟಿಗೇಷನ್ ಮದುವೆ ಮಾಡ್ತಿದ್ನಲ್ಲ, ಇದಕ್ಕೋಸ್ಕರ ಆ ಇಬ್ರು ರೌಡಿಗಳು ಆಫ್ ಮಾಡ್ರು ಮಾಡಿದ್ದೀನಿ.